ಮೈಸೂರಿನಲ್ಲಿ ಬೇರೆಯವ್ರನ್ನ ನಿಲ್ಸುದ ಅವ್ರ ಮಗನ ನಿಲ್ಸ್ಬೋದಾಗಿತ್ತಲ್ಲ. ಯಾಕೆ ನಿಲ್ಸಿಲ್ಲ? ಸೋಲ್ತೀನಿ ಅಂತ ಭಯ. ಯಾರೋ ಸೋಲಿ ಅವನು, ಅದು ಲೆಕ್ಕಕ್ಕಿಲ್ಲ ಅವ್ರಿಗೆ. ಅವ್ರ ಮಗ ಸೋತ್ಬಿಟ್ರೆ ಭಯನೇ ಸ್ವಾಮಿ, ಅಷ್ಟು ಸುಲಭ ಅಲ್ಲ, ಭಯನೇ. ರಿಸಲ್ಟ್ ದಿನ ನೋಡ್ಕೊಳ್ಳಿ, 28ಕ್ಕೆ 28. ಅವ್ರು 20 ಅಲ್ಲ, 8 ಯಾಕೆ ಬಿಟ್ಬಿಟ್ಟವ್ರೆ? ನಾವು 28 ಗೆಲ್ತೀವಲ್ಲ. ಅದೇನ್ ಗ್ಯಾರಂಟಿ ನಿಮ್ಗೆ? ಮೋದಿ ಸಾಹೇಬ್ರು ಎಂದು ಇರ್ತಿರೋ ಪ್ರಧಾನ ಮಂತ್ರಿ ಆಗಿ ಅಂದು ನಾವೆಲ್ಲ ಇಲ್ಲಿ ಸುಗಮವಾಗಿರ್ತೀವಿ. ಯಾವ ರೈತರಿಗೆ ಏನ್ ಅನುಕೂಲ ಕೊಟ್ಟಿದ್ದೀರಾ ಇಲ್ಲಿವರೆಗೆ? ರೈತರನ್ನ ನೀವ್ಯಾರು ಒಬ್ಬರನ್ನ ಮಾತಾಡ್ತಿದ್ದೀರಾ? ನೀವು 15 ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡವ್ರೆ. KRS ನೀರು ನೋಡಿ, ಮೆಟ್ರೋ ಡ್ಯಾಮ್ ನೀರು ನೋಡಿ, ಮೆಟ್ರೋ ಡ್ಯಾಮ್ ನೀರು ತುಂಬಿಕೊಂಡಿದೆ ಇವತ್ತು. ಈ ಸಿಟ್ಟು ಓಟ ಕನ್ವರ್ಟ್ ಆಗುತ್ತಾ? 100% ಆಗ್ಲೇಬೇಕು. ಏನಾದ್ರೂ ಆಗ್ಲಿಲ್ಲ ಈ ಸಲ ನಮ್ಮಂತ ಮೂರ್ಖರಿನಿಲ್ಲ ನೋಡಿ. ಇಂದಾದ ರಾಜಕೀಯನೇ ಬೇರೆ, ಈಗ ನಡೆಯೋ ರಾಜಕೀಯನೇ ಬೇರೆ. ಅದೇನೋ ಹೇಳ್ತಾರ, ಶನಿ ಕಾಟ ಅಂತ, ಶನಿ ಕಾಟ ತಂದಿ ಕುಂಡಿಸ್ಬಿಟ್ಟ. ನಾವು ಹಾಕದೆ ಕುಮಾರಣ್ಣ 28 ಇದೇ ನಮ್ಮ ಕರ್ನಾಟಕ. ಮಂಡ್ಯ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರ ಸ್ಪರ್ಧೆ ರಣಕಣ ರಂಗೇರುವಂತೆ ಮಾಡಿದೆ. ನಾನೀಗ ಶ್ರೀರಂಗಪಟ್ಟಣದಲ್ಲಿದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಇವತ್ತು JDS ಹಾಗೂ BJP ಕಾರ್ಯಕರ್ತರ ಒಂದು ಸಭೆ ಆಗ್ತಾ ಇದೆ. ಈ ಸಭೆಗೆ JDS ಕಾರ್ಯಕರ್ತರು, BJP ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ನನ್ನ ಜೊತೆ ಶ್ರೀರಂಗಪಟ್ಟಣದ NDA ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಚುನಾವಣೆ, ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಮೊದಲ ಚುನಾವಣೆ ಅಂದರೆ ಲೋಕಸಭೆ. ಹೌದು. ಏನನ್ಸುತ್ತೆ ತಮಗೆ? ತುಂಬ ಸಂತೋಷ ಆಗುತ್ತೆ, ತುಂಬ ಒಳ್ಳೆಯದು. ನಮ್ಮ ಮಂಡ್ಯ ಜಿಲ್ಲೆಗೆ ಹಿಡಿದಿರ್ತಕ್ಕಂಥ ಒಂದು ಕೆಟ್ಟ ಗಾಳಿ ಅವ್ರು ಗೆಲ್ಲೋದ್ರಿಂದ ಹೋಗುತ್ತೆ. ಆಮೇಲೆ ಮಾಡ್ತೀನಿ. ಏನು ಕೆಟ್ಟ ಗಾಳಿ? ಅಯ್ಯೋ, ಇದುವರೆಗೂ ಕೆಟ್ಟ ಗಾಳಿ ಬೀಸ್ತಾ ಇತ್ತು. ಆ ಗಾಳಿ ನಿಂತು ಹೋಗ್ಬಿಟ್ಟು ಈಗ ಹೊಸ ಗಾಳಿ, ಸಂತೃಪ್ತಿಯಾದಂಥ ಗಾಳಿ, ಒಳ್ಳೆ ವಾತಾವರಣದ ಗಾಳಿ, ಒಳ್ಳೆ ಆಕ್ಸಿಜನ್ ಇರ್ತಕ್ಕಂಥ ಗಾಳಿ ಬೀಸುತ್ತೆ. ಎಸ್, ಈಗ ಈ ನಿರೀಕ್ಷೆಗಳೇನು ಅಂತ? ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೇ ನೀವು ಶ್ರಮ ಹಾಕಿದ್ರು ಚುನಾವಣೆಯನ್ನು ಸೋತಿದ್ರು. ಬಟ್ ಈ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ? ನಿಜವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲಲ್ಲ. ಅವತ್ತು ನಿಜವಾಗಿ ಸೋಲಿಸ್ತೋರು ಇದೇ ಕಾಂಗ್ರೆಸ್ನವ್ರ ಜೊತೆ ಮಿಂಗಲ್ ಮಾಡೋದು ಮೊದಲನೇ ತಪ್ಪಾದದ್ದು. ಕಾಂಗ್ರೆಸ್ನವ್ರು ನಂಬಿ ನಮ್ಮ ದಳದವರು ಅವತ್ತು ಮೋಸ ಹೋದರು. ಅವರೆಲ್ಲ ಅವತ್ತು ಸ್ವಾಭಿಮಾನ ಅಂದ್ಕೊಂಡು ಇವ್ರ ಮಾತು ಕಟ್ಕೊಂಡು ಆ ಕಡೆ ವೋಟ್ ಮಾಡಿದ್ರು. ಅವತ್ತು ಆ್ಯಕ್ಚುಲಾಗಿ ಏನು ಬಿದ್ದಿದೆಯೋ ಅವತ್ತು ದಳಕ್ಕೆ ಅಷ್ಟು ವೋಟ್ ಬಂದಿದೆ. ಬಟ್ ಅವತ್ತು 3 ಪಾರ್ಟಿಯವರು ನಿಂತಿದ್ರೆ ನೀವು ನಿಜವಾಗಿ ಗೆಲ್ತಿದ್ದವರೇ ನಿಖಿಲ್ ಕುಮಾರಸ್ವಾಮಿ. ಎಸ್, ಈಗ BJP ಅವರು ಕೂಡ ನಿಮ್ಮ ಜೊತೆ ಇದ್ದಾರೆ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಲಿಕ್ಕೆ ಅಮಿತ್ ಶಾ ಅವರೇ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಸೆ ಲೆಕ್ಕಾಚಾರದಲ್ಲಿ ಇವ್ರು ಸ್ಪರ್ಧೆ ಮಾಡ್ತಿದ್ದಾರೆ. ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಅಂತ? ಅಂತರ ನಾವು ಜಾಯ್ನ್ ಆಗ್ತಾರೆ ಬಂದಲ್ಲಿ ಅಂತರ ಇರ್ಬೋದು. ಸುಮಾರು ಅಂತರದಲ್ಲಿ ಗೆಲ್ತಾರೆ. ಅದು 2.5 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು. ಅಷ್ಟು ಅಂತರದಲ್ಲಿ ಗೆಲ್ತಾರೆ, ಅದ್ರಲ್ಲಿ ಮೋಸ ಇಲ್ಲ. ಇನ್ನೊಂದು ಪ್ರಶ್ನೆ ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಟ್ರಯಾಂಗಲ್ ಫೈಟ್ ಆದಂಗೆ ಚುನಾವಣೆ ಮೊನ್ನೆ ಆಗಿತ್ತು. BJPಯಿಂದ ಸಚ್ಚಿದಾನಂದ್, JDSಯಿಂದ ರವೀಂದ್ರ ಶೇಖಂಟಯ್ಯನವರು. ಮತ ವಿಭಜನೆ ಆಯಿತು, ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಗೆದ್ಕೊಂಡ್ರು ರಮೇಶ್ ಬಾಬು ಬಂಡಿ ಸಿದ್ದೇಗೌಡ. ಸೊ ಈಗ ನೀವೆಲ್ಲ ಒಟ್ಟಾಗಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀರಾ? ಹೌದು, ಮಾಡ್ತೀವಿ. ಇದರಲ್ಲಿ ಸಂಶಯನೇ ಬೇಡ. ತಮ್ಮ ಹೆಸರು ಸರ್? ಪ್ರಸನ್ನ ಅಂತ ಸರ್. ತಾವೇನು ಹೇಳ್ತೀರಿ ಸರ್? ಇಲ್ಲ, ಒಟ್ಟಾಗಿ ಚುನಾವಣೆ ಮಾಡೋದ್ರಿಂದ BJPಗೆ ಆಗ್ಬೋದು, JDSಗೆ ಆಗ್ಬೋದು ಭಾರಿ ಅನುಕೂಲ ಇದೆ. ಈಗ ಆಗ್ಬೋದು, ಮುಂದೆ ಆಗ್ಬೋದು. ಈ ನಡೆಯುವಂಥ ಚುನಾವಣೆಗಳಲ್ಲಿ ತುಂಬ ಅನುಕೂಲತೆ ಇದೆ. ಬಟ್ ಮೊನ್ನೆ ಮಾತಾಡ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸೋಲ್ತಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಯಾವ ಆಧಾರದ ಮೇಲೆ ಹೇಳ್ತಾರೆ ಅವರು? ಅದನ್ನೇ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು. ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ? ಅವ್ರು ಯಾಕೆ ಬಂತ ಇಲ್ಲಿ ಮೈಸೂರಲ್ಲಿ ನಿಂತ್ಬಿಟ್ಟು ಅಲ್ಲೋಗಿ ಇದ್ರಲ್ಲಿ ಹೋಗಿ ನಿಂತಿದ್ರು? ಬಾದಾಮಿಲಿ ಯಾಕೆ ನಿಂತರು ಅವರು? ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರು ಔಟ್ ಆಫ್ ಇದು ಹಾಸನದಿಂದ ಬಂದು ರಾಮನಗರದಿಂದ ಈಗ ಮಂಡ್ಯಕ್ಕೆ ಬಂದವ್ರು ಅಂತಲ್ಲ. ಇವರೆಲ್ಲ ಎಲ್ಲೆಲ್ಲಿ ನಿಂತಿದ್ರು? ಈಗ ರಾಹುಲ್ ಗಾಂಧಿ ಅವರು ಎಲ್ಲಿಯವರವರು? ಈಗ ಯಾಕೆ ಬಂದು ಕೇರಳದಲ್ಲಿ ನಿಂತ್ಕೊಂಡು ಅಲ್ಲ ಯಾಕೆ ನಿಂತಿದ್ದರು? ಗೆದ್ದು ಇದು ಮಾಡಿದ್ರು ಈಗ ಅವ್ರ ತಾಯಿ ಈಗ ಸೋನಿಯಾ ಗಾಂಧಿಯವರು ಒಬ್ಬ ಸೆಂಟ್ರಲಲ್ಲಿ ಇದ್ದಂಥವ್ರು ಇವತ್ತು ಯಾಕೆ MP ಮಾಡ್ಕೊಂಡು ಆರಾಮಾಗಿದ್ದರು? ಎಲೆಕ್ಷನ್ಗೆ ಹೋಗ್ದಾನೆ ರಾಜ್ಯಸಭೆಗೆ ಯಾಕೆ ಹೋಗೋದ್ರು? ಯಾಕೆ ಹೋದ್ರು ಅವರು? ಈಗ ಅವರು ಅಂಥ ಕೆಪಾಸಿಟಿ ಮಾಡಿ ನಿಂತ್ಕೋಬೇಕಾಗಿತ್ತು. ಯಾಕೆ ನಿಲ್ಲಿಲ್ಲ? ಇವ್ರು ಯಾಕೆ ಅಲ್ಲಿ ಉತ್ತರ ಪ್ರದೇಶ ಇವ್ರ ಕರ್ಮಭೂಮಿ, ಇವ್ರದ್ದು ಅಲ್ಲೇ ತಾನೇ ಎಲ್ಲರೂ. ಇವ್ರ ತಾತ ಇರ್ಬೋದು, ಇವ್ರ ತಾಯಿ ಇರ್ಬೋದು, ಇವ್ರ ತಂದೆ ಇರ್ಬೋದು, ಎಲ್ಲರದು ಅಲ್ಲೇ ಇವ್ರ ಕರ್ಮಭೂಮಿ. ಇವ್ರು ಯಾಕೆ ಬಂದರು ಇಲ್ಲಿಗೆ? ಇವ್ರಿಗೆ ಆ ಕೆಪಾಸಿಟಿ ಇಲ್ಲ ರಾಹುಲ್ ಗಾಂಧಿಗೆ. ಕುಮಾರಸ್ವಾಮಿ ಒಬ್ಬರು ಮಾತ್ರ ಬಂದ್ಬಿಟ್ರು ಅಂತ ಹೇಳ್ತಾರಲ್ಲ, ಇವರೆಲ್ಲ ಬಂದದ್ದೇನು ಮನುಷ್ಯತ್ವ ಇಲ್ವಾ?
ಎಲ್ಲರೂ ಅವ್ರವ್ರು ಇದು ಏನು ಚನ್ನಪಟ್ಟಣದಿಂದ ಚನ್ನಪಟ್ಟಣಕ್ಕೂ ಬಾರ್ಡ್ರು ಸ್ವಾಮಿ. ಚನ್ನಪಟ್ಟಣದವ್ರು ಮಂಡ್ಯಕ್ಕೆ ಬರ್ತಾರೆ, ಮಂಡ್ಯದವ್ರು ಪಕ್ಕ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಅದ್ಯಾವ ದೊಡ್ಡ ವಿಚಾರ ಅಂತ ಅದನ್ನೇ ಈ ಚೆಲುವರಾವ್ ಸ್ವಾಮಿಯವರು ಅದನ್ನೇ ಒಂದು ಹೈಲೈಟ್ ಮಾಡ್ಕೊಂಡು ಮಾತಾಡ್ತಾರಲ್ಲ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ ಹೇಳಿಕೆಗೆ ಹಂಗೆ ನೋಡೋದಾದ್ರೆ ರಾಹುಲ್ ಗಾಂಧಿ ಯಾಕೆ ಕೇರಳಕ್ಕೆ ಬಂದರು, ಇಂದಿರಾ ಗಾಂಧಿ ಯಾಕೆ ಚಿಕ್ಕಮಗಳೂರಿಗೆ ಬಂದಿದ್ರು, ಸೋನಿಯಾ ಗಾಂಧಿ ಯಾಕೆ ಬಳ್ಳಾರಿಗೆ ಬಂದಿದ್ರು ಅನ್ನೋ ದಾಟಿನಲ್ಲಿ ಮಾತಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅನ್ನೋದು ಗೌಡ್ರು ಲೆಕ್ಕಾಚಾರ. ಸತ್ಯ. ತಮ್ಮ ಹೆಸರು ಸರ್? ಸರ್ ನಾವು ಚಿಕ್ಕೇಗೌಡರು ಅಂದ್ಬಿಟ್ಟು ಹಾಂ ಕಳೆದ ಸಲ ನಮ್ಮ ನಿಖಿಲ್ ಕುಮಾರಸ್ವಾಮಿ ಸೋತದ್ದು ತುಂಬ ಬೇಸರ ಆಯಿತು. ಅದ್ರದ್ದು ಇದನ್ನು ಇವಾಗ ತೀರಿಸ್ಕೋಬೇಕು ನಾವು. ಕುಮಾರಸ್ವಾಮಿ ಅವ್ರನ್ನ ಬಲವಾಗಿ ನಾವು ಪ್ರಚಾರ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ಮತದಾರರಿಗೆ ಈ ಸಲ ಓಟ್ ಹಾಕಿಸ್ತೀವಿ, ಮತ್ತು ಹಾಗೆ ಆಗ್ತದೆ. ಸುಮಾರು 2-2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ ಕುಮಾರಸ್ವಾಮಿ. 2-2.5 ಲಕ್ಷ ಲೀಡಲ್ಲಿ. ಹೌದು ಸರ್, ಹೌದು ಸರ್. ಬಿಜೆಪಿ JDS ಒಟ್ಟಾಗಿ ಕೆಲಸ ಮಾಡ್ತಿದ್ದೀರಿ? ಹೌದು 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 ಹೌದು. ಸೊ ಓಕೆ, ಮೈಸೂರು ಹತ್ರ ಇಲ್ಲಿಂದ ಮಂಡ್ಯ ನಗರಕ್ಕಿಂತ ಶ್ರೀರಂಗಪಟ್ಟಣಕ್ಕೆ ಮೈಸೂರು ತುಂಬ ಹತ್ರ. ಮೈಸೂರು ಲೆಕ್ಕಾಚಾರ ಏನು? ಯದುವೀರ್ ವರ್ಸಸ್ ಮೈಸೂರು ಮಂಡ್ಯ ಎರಡೂ ಗೆಲ್ತಾರೆ ಸರ್. ಎರಡೂ ನಾವು ಮೈಸೂರಿನಲ್ಲಿ ಬೇರೆಯವ್ರನ್ನ ಇವು ಮುಖ್ಯಮಂತ್ರಿಯವರು ಬೇರೆಯವ್ರನ್ನ ನಿಲ್ಸುದ ಅವ್ರ ಮಗನ ನಿಲ್ಸ್ಬೋದಾಗಿತ್ತಲ್ಲ. ಯಾಕೆ ನಿಲ್ಸಿಲ್ಲ? ಯಾಕೆ ನಿಲ್ಸಿಲ್ಲ? ಸೋಲ್ತೀನಿ ಭಯ, ಸೋಲು ಭಯ. ಯಾವನು ಸೋತು ಯಾರೋ ಸೋಲ್ಲಿ ಅವನು, ಅದು ಲೆಕ್ಕಕ್ಕಿಲ್ಲ ಅವ್ರಿಗೆ. ಅವ್ರ ಮಗ ಸೋತ್ಬಿಟ್ರೆ ಮರ್ಯಾದೆ ಹೋಯ್ತದೆ. ಅದಕ್ಕೆ ಅವ್ರು ನಿಜವಾಗಿ ರಾಜಕೀಯ ವ್ಯಕ್ತಿಗಳೇ ಆಗಿದ್ರೆ ಅವನ ಲಕ್ಷ್ಮಣ ನಿಲ್ಸಿ ಅವನ್ನ ಇದ್ ಮಾಡಬಾರ್ದಾಗಿತ್ತು. ಅವನ ಮಗ ನಿಲ್ಸ್ಬೇಕಾಗಿತ್ತು. ಅದು ನಿಜವಾದ ರಾಜಕೀಯ. ನೀವೆಲ್ಲ ಚಾಮುಂಡೇಶ್ವರಿಲಿ BJP ಅವ್ರು JDS ಸೇರ್ಕೊಂಡು ಸಿದ್ದರಾಮಯ್ಯನವ್ರು 18ರಲ್ಲಿ ಸೋಲ್ಸ್ ಕಳ್ಸಿದ್ರಿ. ಈಗಲೂ ಮಗನ್ ಸೋಲ್ಸ್ಬಿಟ್ರೆ ಅಂತ ಭಯ ಇರ್ಬೋದು ಅನ್ನೋದು ವ್ಯಾಖ್ಯಾನ. ಭಯನೇ ಸ್ವಾಮಿ, ಅದು ಸುಲಭ ಅಲ್ಲ. ಭಯನೇ. ಅವ್ರು ಎಲ್ಲಿದ್ರು, ಯಾರ ಮನೆಯಿಂದ ಬಂದ್ರು, ಎಲ್ಲಿದ್ದಾದ್ರು ಅವೆಲ್ಲ ಮರ್ತ್ಬಿಟ್ಟು ಈಗ ಏನ್ ಬೇಕಾದ್ರೂ ಮಾತಾಡ್ತಾರೆ. 28ರಲ್ಲಿ ಎಷ್ಟು ಗೆಲ್ತೀರಿ BJP JDS? ಸ್ವಾಮಿ ಎಲ್ಲಾನು ಗೆಲ್ತೀವಿ, ಎಲ್ಲಾನು ಗೆಲ್ತೀವಿ. ನೋಡ್ಕೊಳ್ಳಿ ರಿಸಲ್ಟ್ ದಿನ ನೋಡ್ಕೊಳ್ಳಿ. 28ಕ್ಕೆ 28. ತಮ್ಮ ಹೆಸರು ಸರ್? ಸುರೇಶ್ ಗೌಡ ಅಂತ. ಗೌಡ್ರೆ, ಹೆಂಗಿದೆ ಚುನಾವಣೆ? ಈಗ ತುಂಬ ರಂಗೇರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಮೈತ್ರಿ ಆಗಿರೋದು ನಮ್ಮ ಮಂಡ್ಯ ಜಿಲ್ಲೆ ಒಂದಕ್ಕೆ ಅಲ್ಲ, ಇಡೀ ರಾಜ್ಯಕ್ಕೆ ಖುಷಿ ತಂದಿದೆ. ಯಾಕೆ ಅಂದರೆ ಇಲ್ಲಿ 2 ಭಾಗ ಆಗ್ಬಿಟ್ಟಿದೆ. ಒಂದು ಹಿಂದುಳಿದದ್ದು, ಒಂದು ಮುಂದುಳಿದದ್ದು ಅನ್ನೋಂಗೆ ಆಗ್ಬಿಟ್ಟಿದೆ ಈಗ. ಅದರಿಂದ ಇವತ್ತೇನಾದರೂ ಕುಮಾರಣ್ಣ ಈ ಮಂಡ್ಯ ಜಿಲ್ಲೆಯಲ್ಲಿ, ಯಾಕೆಂದರೆ ಈಗಾಗಲೇ ಅಲ್ವಾ ಸುಮಾರು ಸಮೀಕ್ಷೆ ಮಾಡಿದ್ರಿ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳ್ದಂಗೆ ಯಾವುದು ಒಂದು ಭಾಗ್ಯಗಳು ನೆಟ್ಟಿಗಿಲ್ಲ. ಯಾವ್ದಾರ ಭಾಗ್ಯಗಳು ಇವತ್ತು ರಾಜ್ಯದಲ್ಲಿ 6.5 ಕೋಟಿ ಜನ ಇದ್ದೀವಿ ನಾವು, ಆಯಿತಾ? ಅದರಲ್ಲಿ ಒಂದು ಕಾರ್ಡ್ ಮತದಾರರೇ ಆದಂಥದ್ದು 1 ಲಕ್ಷ ಕಾರ್ಡ್ ಇದೆ ನಮ್ಮ ರಾಜ್ಯದಲ್ಲಿ. ಆ 1 ಲಕ್ಷ ಕಾರ್ಡ್ಗೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಅವರು ಅಂಕಿಅಂಶ ತೊಗೊಂಡಿದ್ದಾರೆ ಇಲ್ಲಿವರೆಗೆ. ಹಿರಣ್ಣದವ್ರು ಹೇಳ್ತಾರೆ, ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಕೊಡ್ತೀವಿ ಅಂತ. ಜನ ಓಟ್ ಹಾಕಿದ್ರು, ಅಧಿಕಾರಕ್ಕೆ ಬಂದ್ವಿ, ಗ್ಯಾರಂಟಿ ಜಾರಿ ಮಾಡಿಬಿಟ್ಟಿದ್ದೀವಿ, ನಾವು 20 ಗ್ಯಾರಂಟಿ ಗೆಲ್ತೀವಿ ಅಂತಾರಪ್ಪ. ಅವ್ರು 20 ಅಲ್ಲ, 8 ಯಾಕೆ ಬಿಟ್ಬಿಟ್ಟವ್ರೆ ಗೊತ್ತಿಲ್ಲ, ಹೇಳ್ಬೇಕು ನೀವೇ ಅಲ್ವಾ? ನಾವು 28 ಗೆಲ್ತೀವಲ್ಲ. ನಾವು ಈ ರಾಜ್ಯದಲ್ಲಿ ಏಕೈಕ ಅದೇನ್ ಗ್ಯಾರಂಟಿ ನಿಮ್ಗೆ? ಸಾಹೇಬ್ರು ಮೋದಿ ಅವರು ಈ ದೇಶ ಇವತ್ತೇನಾದರೂ ಜನ ಒಂದು ನೆಮ್ಮದಿಯಾಗಿ ಬದುಕಬೇಕು ಅನ್ನೋದಾದ್ರೆ, ಆಯ್ತಾ, ಮೋದಿ ಸಾಹೇಬ್ರು ಎಂದು ಇರ್ತಿರೋ ಪ್ರಧಾನಮಂತ್ರಿಯಾಗಿ ಅಂದು ನಾವೆಲ್ಲ ಇಲ್ಲಿ ಸುಗಮವಾಗಿರ್ತೀವಿ. ಏನಾದರೂ ಅವ್ರ ಕೈ ತಪ್ಪಿ ಇನ್ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ನಾವು ಬೇರೆಯವ್ರಿಗೆ ನಾವು ತುಂಬ ಅಧೀನರಾಗಿ ಒಂಥರ ಗುಲಾಮರಾಗಿರ್ಬೇಕಾಗತ್ತೆ ಇವತ್ತು. ಯಾಕೆ ಅಂದರೆ 10 ವರ್ಷ ಇವತ್ತು ದೇಶನ ಹಾಳವ್ರೆ. 10 ವರ್ಷದಲ್ಲಿ ಅವ್ರ ಜೇಬಿಗೆ ಏನು ಅಂತ ಅವ್ರು ನೋಡಿಲ್ಲ. ಇವತ್ತು ಕೂಡ ಅವರು ಖಾದಿ ಬಟ್ಟೆ ಇದರಲ್ಲಿ ಜೇಬಿಲ್ಲ. ಒಂದು ಮಾತು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬರೀ ಶೋಕಿ ಮಾಡ್ತಾರೆ, ಕೆಲಸ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವ್ರ ವಿರುದ್ಧ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಶೋಕಿ ಮಾಡ್ತಾರೆ ಅಂದರೆ, ಇವತ್ತು ಒಬ್ಬ ದೇಶಕ್ಕೆ ಪ್ರಧಾನಿ ಆಗಿರೋರು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ನಯಾ ನೋಜಕ್ಕೆ ಹೋಗಿರೋದು ಸತ್ಯ. ಅದು ಯಾಕೆ ಅಂದರೆ ಮನುಷ್ಯ ಈಗ ನಮ್ಮ ಮಧ್ಯಾಹ್ನಕ್ಕೆ ಹಸುವಾಗುತ್ತೆ, ಊಟ ಮಾಡಬೇಕು, ಬೆಳಗ್ಗೆ ಎದ್ದೆ ಸ್ನಾನ ಮಾಡಿದ್ರೆ ಬಟ್ಟೆ ಹಾಕಬೇಕು. ಹಂಗಾರೆ ಇವ್ರು ಬಟ್ಟೆ ಹಾಕೊಳ್ಳಲ್ವಾ? ಇವ್ರು ಹಂಗಾರೆ ಹಾಗೆ ಓಡಾಡ್ತಾವ್ರ? ನರೇಂದ್ರ ಮೋದಿ ಬಡವರ ಪರ ಅಲ್ಲ, ಶ್ರೀಮಂತರ ಪರ ಅಂತ ಹೇಳ್ತಾರೆ. ಖಂಡಿತ ಅದನ್ನ ನೀವೇನೋ ಇದ್ರೆ ಪ್ರೂಫ್ ಕೊಡಿ.
ಏನು ಇಲ್ಲದೆ ಸುಮ್ಮನೆ ನರೇಂದ್ರ ಮೋದಿ ಕೆಟ್ಟವರು ಅಂತೇಳಿದ್ರೆ ಯಾರು ಒಪ್ಕೋತಾರೆ ಇವತ್ತು? ಈಗ ದೇವೇಗೌಡರು ಆಗ್ಬೋದು, ನರೇಂದ್ರ ಮೋದಿಯವ್ರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ಇವತ್ತು ನೋಡಿ ಇವತ್ತು ರೈತರು ಎಷ್ಟು ಕಷ್ಟ ಬೀಳ್ತಾವ್ರೆ. ಈ ನಮ್ಮ ಬೇರೆ ಬೇಡ, ಮಂಡ್ಯ ಜಿಲ್ಲೆ ತಗೊಳ್ಳಿ. ಇವತ್ತು ಬರಗಾಲ ಹತ್ಕೊಂಡು ಕೂತ್ಕೊಂಡು ಎತ್ಕೊಂಡಮೆ 8 10 ತಿಂಗಳಾಯ್ತು. ನೀವು ಮೇಗೆ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರಿ. ನೀವು ಮೇಯಿಂದ ಇವತ್ತು ಫೆಬ್ರವರಿ ಮಾರ್ಚ್ ಆಗಿದ್ರು ಕೂಡ ನೀವು ಯಾವ ರೈತರಿಗೆ ಏನು ಅನುಕೂಲ ಕೊಟ್ಟಿದ್ದೀರಾ ಇಲ್ಲಿವರೆಗೆ? ರೈತರನ್ನ ನೀವ್ಯಾರು ಒಬ್ಬರನ್ನ ಮಾತಾಡ್ಸಿದ್ದೀರಾ ನೀವು? ಅವ್ರ ಕಷ್ಟ ಸುಖಕ್ಕೂ ಇವತ್ತು ಎಷ್ಟು ಜನ ನಮ್ಮ ಮಂಡ್ಯದಲ್ಲಿ ಆಗಲೇ ಈಗ ಇವ್ರು ಬಂದಿಂದ ಈಚೆಗೆ ನಾವು 10 15 ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ನೀವು 10 15 ಜನ ಮಾಡ್ಕೊಂಡಿರೋ ಮನೆಗೆ ಯಾರ ಮನೆಗೆ ಹೋಗಿ ನೀವು ಕಾಂಗ್ರೆಸ್ನವರು ನೀವು ಇವತ್ತು ಯಾರು ಕಷ್ಟ ಸುಖ ಕೇಳಿದ್ದೀರಾ ನೀವು? ಅದೇ ಕುಮಾರಣ್ಣ ಆಗಿದ್ದಿದ್ರೆ ಇವತ್ತು ಒಬ್ಬ ಬಡವ ಆಗಿದ್ರು ಕೂಡ, ಅವನೊಬ್ಬ ದಲಿತ ಆಗಿದ್ರು ಕೂಡ, ಒಬ್ಬ ಇನ್ನೊಂದಾಗಿದ್ರು ಕೂಡ, ಯಾವುದೇ ಜಾತಿ ಮತ ಅಂತ ಅವ್ರು ಕೇಳದೆ ಇವತ್ತು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಕಷ್ಟ ಸುಖ ಕೇಳೋರು. ಇವತ್ತು ಕಾಂಗ್ರೆಸ್ನವರು ನೀವು ಯಾರ ಮನೆಗೆ ಹೋಗಿ ಎಲ್ಲಿ ನಿಮ್ದು ಇದು ಹೇಳಿಕೆ ಕೊಡಿ, ಯಾರ ಮನೆಗೆ ಹೋಗಿ ಇವತ್ತು ಕಷ್ಟ ಕೇಳಿದ್ದೀರಾ? ಇವತ್ತು ನಮ್ಮಲ್ಲಿ 92 ಅಡಿ ನೀರಿತ್ತು. 92 ಅಡಿ ನೀರಿದ್ರು ಕೂಡ ಇವತ್ತು ಏನಾದರೂ ಅದ್ರಲ್ಲಿ ಬೇಕಿದ್ದೇನು? ನಮ್ಮ ಜಿಲ್ಲೆಗೆ ಮತ್ತು ಈ ಭಾಗಕ್ಕೆ, ನಮ್ಮ ದಕ್ಷಿಣ ಭಾಗಕ್ಕೆ ಬೇಕಿದ್ದದ್ದು ಒಂದು 10 ಅಡಿ ನೀರು ಖಾಲಿ ಆಗೋದೇನೋ ಅಷ್ಟೇ. 10 ಅಡಿ ನೀರ ಬಿಟ್ಟಿದ್ದಿದ್ರೆ ಇವತ್ತು ಕಟ್ಟೆ ಕೆರೆಗಳೆಲ್ಲ ತುಂಬವು. ಇವತ್ತು ಗೋವು ಯಾವುದು ದನ ಕರುಗಳಿಗೆ ನೀರಾಗೋದು ಆಯಿತಾ? ಇನ್ನೂ 1 ತಿಂಗಳು 2 ತಿಂಗಳು ಮುಂದೆ ಪ್ರಾಬ್ಲಮ್ ಸಾಲ್ವ್ ಆಗೋದು. ನೀವು ಏಕಾಏಕಿ ಸೆಂಟ್ರಲ್ಲು ಆರ್ಡ್ರ್ ಮಾಡ್ತು ಅಂದ್ಬಿಟ್ಟು ನೀವು ತಮಿಳ್ನಾಡಿಗೆ ಮೆಟ್ಟೂರು ಡ್ಯಾಮ್, ಇವತ್ತು ನಮ್ಮ KRS ನೀರು ನೋಡಿ, ಮೆಟ್ಟೂರು ಡ್ಯಾಮ್ನ ನೀರು ನೋಡಿ. ಯಾಕೆಂದರೆ ನೀವು ಪ್ರಾಮಾಣಿಕವಾಗಿ ಇವತ್ತು ಕರ್ನಾಟಕ ಇದು ನಿಮ್ಮ ಏನು ಇದು ಚಾನಲ್ ಮಾಡ್ತಾ ಇದ್ದೀರಾ, ನೀವು ಪ್ರಾಮಾಣಿಕವಾಗಿ ಮಾಡ್ತೀರಾ. ಒಂದು ಪ್ರತ್ಯಕ್ಷ ಪರೋಕ್ಷವಾಗಿ ನೋಡಬೇಕು ಅಂದರೆ KRS ನೀರು ನೋಡಿ, ಮೆಟ್ಟೂರು ಡ್ಯಾಮ್ ನೀರು ನೋಡಿ. ಮೆಟ್ಟೂರು ಡ್ಯಾಮ್ ನೀರು ತುಂಬಿಕೊಂಡಿದೆ. ಇವತ್ತು ಬರಗಾಲ ಆದ್ರೂ ನಮ್ಮ ಕಟ್ಟೆ ಖಾಲಿ ಆಗಿದೆ. ನಿಮ್ಮಲ್ಲಿ ಆ ಸಿಟ್ಟು ಕಾಣ್ತಿದೆ, ಕಾರಣ ಬೆಳೆ ಒಣಗ್ತಾ ಐತೆ, ಹಸ ಕರುಗಳಿಗೆ ನೀರಿಲ್ಲ, ಜನ ಜೀವನ ಅಸ್ತವ್ಯಸ್ತ ಆಗೈತೆ ಅನ್ನೋ ಸಿಟ್ಟಲ್ಲಿ ನೀವು ಮಾತಾಡ್ತೀರಿ. ಈ ಸಿಟ್ಟು ಓಟ ಕನ್ವರ್ಟ್ ಆಗುತ್ತಾ? 100% ಆಗ್ಲೇಬೇಕು. ಏನಾದ್ರೂ ಆಗ್ಲಿಲ್ಲ ಈ ಸಲ ನಮ್ಮಂತ ಮೂರ್ಖರಿನಿಲ್ಲ. ನಮ್ಮಂತ ಮೂರ್ಖರಿನಿಲ್ಲ. ಯಾಕೆ ಅಂದ್ರೆ ನೋಡಿ, ಹಿಂದಾದ ರಾಜಕೀಯನೇ ಬೇರೆ, ಈಗ ನಡೆಯೋ ರಾಜಕೀಯನೇ ಬೇರೆ. ಎಷ್ಟು ಲೀಡಲ್ಲಿ ಗೆಲ್ಸ್ತೀರಿ? ನಾವು 2.5 ಇಂದ 3 ಲಕ್ಷ ಲೀಡು. ಕುಮಾರಣ್ಣ ಗೆದ್ದೇ ಗೆಲ್ತಾರೆ. 3 ಲಕ್ಷ ಲೀಡು, ಇಲ್ಲ ಅನುಮಾನನೇ ಇಲ್ಲ. ಅನುಮಾನನೇ ಇಲ್ಲ. ಸರಿ ಸ್ವಾಮಿ, ಈಗ ಆಗಿದ್ರಲ್ಲ ಎಲ್ಲ ಪ್ರಧಾನಿ ಮುಖ್ಯಮಂತ್ರಿಗಳು, ಯಾವನಾರು ಶನಿವಾರ ಹತ್ತಿದ್ನಾ? ಮುಖ್ಯಮಂತ್ರಿ ಆಗಿದ್ನಾ ಅಂತ ಯಾವನಾರು? ಇವನಾಗಿ ಅದೇನೋ ಹೇಳ್ತಾರೆ, ಶನಿ ಕಾಟ ತಂದು ಕುಂಡಿಸ್ಬಿಟ್ಟ. ಈಗ ಓಟ್ ಯಾರಿಗೆ ಹಾಕಿರಿ ನೀವೀಗ? ನಾವು ಹಾಕದೆ ಕುಮಾರಣ್ಣ. 28 ಇಡೀ ನಮ್ಮ ಕರ್ನಾಟಕ ಪ್ರಧಾನಿ ಯಾರಾಯ್ತಾರೆ? ಮೋದಿಯರು. ಇನ್ಯಾರಾಯ್ತಾರೆ? ಡೌಟೇ ಇಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.